ಬಾವ ಮೈದುನರ ನಡುವಿನ ಮಾತಿನ ಚಕಮಕಿ ತಾರಕಕ್ಕೇರಿದೆ. ಚುನಾವಣೆ ಮುಗಿದ ಮೇಲೆ 24 ಗಂಟೆ ಡ್ಯಾನ್ಸ್ ಮಾಡ್ತೀನಿ ಎಂದು ಹೇಳಿದ್ರಿ. ಅದರ ಅವಶ್ಯಕತೆ ಇಲ್ಲ. ನಿಮಗೆ ಡ್ಯಾನ್ಸ್ ಮಾಡಲೇಬೇಕೆಂದಿದ್ರೆ ವರ್ಷಕ್ಕೊಮ್ಮೆ ನಡೆಯುವ ಚಂದ್ರಗುತ್ತಿ ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡಿ ಎಂದು ಕುಮಾರ್ ಬಂಗಾರಪ್ಪ ಲೇವಡಿ ಮಾಡಿದ್ದಾರೆ. ಎರಡನೇ ಹಂತದ ಚುನಾವಣೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಮನೆ ಮನೆ ಪ್ರಚಾರವೂ ಮುಕ್ತಾಯಗೊಂಡಿದೆ. ಇನ್ನೇನಿದ್ರೂ ನಾಳೆ ನಡೆಯಲಿರುವ ಮತದಾನದಲ್ಲಿ ರಾಜಕೀಯ ನಾಯಕರ ಭವಿಷ್ಯವನ್ನ ಮತದಾರ ಬರೆಯಲಿದ್ದಾನೆ. ಶಿವಮೊಗ್ಗ ರಣಕಣದಲ್ಲಿ ಕುತೂಹಲಕ್ಕೆ ಕಾರಣವಾಗಿರುವುದು ತ್ರಿಕೋನ ಸ್ಪರ್ಧೆಯಿಂದಾಗಿ ಪತ್ನಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯೂ ಆಗಿರುವ ಗೀತಾ ಪರ ಸತತ ಪ್ರಚಾರ ನಡೆಸುತ್ತಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಇದು ಡ್ಯಾನ್ಸ್ ಅಥವಾ ಹಾಡು ಹೇಳುವ ಕಾರ್ಯಕ್ರಮವಲ್ಲ. ಮೇ 7ರ ಚುನಾವಣೆ ಮುಗಿದ ಮೇಲೆ ದಿನದ 24 ಗಂಟೆ ಶಿವಮೊಗ್ಗಕ್ಕೆ ಬಂದು ಡ್ಯಾನ್ಸ್ ಮಾಡುತ್ತೇನೆ ಎಂದು ಹೇಳಿದ್ರು. ಶಿವರಾಜ್ ಕುಮಾರ್ ಅವರ ಈ ಹೇಳಿಕೆಗೆ ವ್ಯಂಗ್ಯವಾಡಿರುವ ಬಿಜೆಪಿ ನಾಯಕ ಎನ್ನುವುದಕ್ಕಿಂತ ಹೆಚ್ಚಾಗಿ ಅವರ ಭಾವ ಕುಮಾರ್ ಬಂಗಾರಪ್ಪ, ಚುನಾವಣೆ ಮುಗಿದ ಮೇಲೆ ದಿನದ 24 ಗಂಟೆ ಡ್ಯಾನ್ಸ್ ಮಾಡುತ್ತೇನೆ ಎಂದು ನಮ್ಮ ಭಾವ ಹೇಳಿದ್ದಾರೆ. ಅವರಿಗೆ ಡ್ಯಾನ್ಸ್ ಮಾಡಲೇಬೇಕೆಂದಿದ್ರೆ ವರ್ಷಕ್ಕೊಮ್ಮೆ ನಡೆಯುವ ಚಂದ್ರಗುತ್ತಿ ಜಾತ್ರೆಯಲ್ಲಿ ಬಂದು ಡ್ಯಾನ್ಸ್ ಮಾಡಿದ್ರೆ ಸಾಕು ಎಂದಿದ್ದಾರೆ. ಅವರು ನನ್ನ ಭಾವ ಎಂದು ಹೇಳುತ್ತಾರೆ, ಕಲಾವಿದ ಎಂದು ಹೇಳುತ್ತಾರೆ, ರಾಜ್ಕುಮಾರ್ ಮಗ ಎಂದು ಹೇಳುತ್ತಾರೆ. ಎಲ್ಲವೂ ಓಕೆ, ಆದರೆ ದಿನದ 24 ಗಂಟೆ ಡ್ಯಾನ್ಸ್ ಮಾಡುವುದು ಬೇಡ. ಚಂದ್ರಗುತ್ತಿಯೋ ಅಥವಾ ಸೊರಬದಲ್ಲಿ ನಡೆಯುವ ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡಲಿ. ಏನೇ ಮಾಡಿದ್ರೂ ನೀವು ಗೆಲ್ಲಲ್ಲ ಎಂದು ಕುಮಾರ್ ಬಂಗಾರಪ್ಪ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಚುನಾವಣೆಯಲ್ಲಿ ಸೋಲುತ್ತಾರೆಂದು ಭವಿಷ್ಯವನ್ನ ನುಡಿದಿದ್ದಾರೆ. ತಂದೆ ಮತ್ತು ತಾಯಿಯ ಹೆಸರನ್ನ ಹೇಳಿಕೊಂಡು ರಾಜಕಾರಣ ಮಾಡಬಾರದು. ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಲಾಯಿತು. ಭದ್ರಾವತಿಯಲ್ಲಿ ನಮ್ಮ ತಾಯಿ ಆಂಬ್ಯುಲೆನ್ಸ್ನಲ್ಲಿ ಬರುತ್ತಿರಬೇಕಾದ್ರೆ ಅದನ್ನ ನಿಲ್ಲಿಸಿ ಅವರಿಂದ ಓಟ್ಗಾಗಿ ಭಾಷಣ ಮಾಡಿಸಿದ್ರು ಎಂದು ಸಹೋದರ ಮಧು ಬಂಗಾರಪ್ಪ ವಿರುದ್ಧ ಕುಮಾರ್ ಬಂಗಾರಪ್ಪ ಆರೋಪವನ್ನ ಮಾಡಿದ್ದಾರೆ. ನನ್ನ ಸ್ನೇಹಿತರೊಬ್ಬರು ಹೇಳುತ್ತಿದ್ರು, ಸೊರಬ ಕ್ಷೇತ್ರ ಹಿಂದಿನಂತಿಲ್ಲ, ಬಹಳಷ್ಟು ಬದಲಾವಣೆ ಆಗಿದೆ ಎಂದು. ನಮಗೂ ಕೂಡ ನಮ್ಮ ಕ್ಷೇತ್ರ ಅಭಿವೃದ್ಧಿಯಾಗಬೇಕು ಎನ್ನುವ ಕನಸು ಇತ್ತು. ಈ ಕ್ಷೇತ್ರ ಮುಖ್ಯಮಂತ್ರಿ ಬಂಗಾರಪ್ಪನವರನ್ನ ಕೊಟ್ಟಂತಹ ಕ್ಷೇತ್ರ ಎಂದು ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ಸೊರಬ ಕ್ಷೇತ್ರದಲ್ಲಿ ಇನ್ನೂ ಮೂಲಭೂತ ಸೌಕರ್ಯ ಅಭಿವೃದ್ಧಿಯಾಗಬೇಕು. ಹೀಗಿರುವಾಗ ಅಭಿವೃದ್ಧಿ ಸಾಲದು. ನಮ್ಮ ನಡುವೆ ಏನೇ ಭಿನ್ನಾಭಿಪ್ರಾಯವಿರಲಿ, ಅದು ಕ್ಷೇತ್ರದ ಅಭಿವೃದ್ಧಿಗೆ ತೊಂದರೆ ಆಗಬಾರದೆಂದು ಶಿವಮೊಗ್ಗ ಸಂಸದರು ಮತ್ತು ನಾವು ನಿರ್ಧರಿಸಿದೆವು ಎಂದು ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ನಾನು ಸೊರಬದಲ್ಲಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತಿರಬಹುದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಇಲ್ಲಿ ನಮ್ಮ ಎಂಪಿಯವರಿದ್ದಾರೆ, ಕೇಂದ್ರದಲ್ಲಿ ನಮ್ಮ ಸರ್ಕಾರವಿದೆ. ಹಾಗಾಗಿ ಕೇಂದ್ರದಿಂದ ಬರುವ ಅನುದಾನದ ವಿಚಾರದಲ್ಲಿ ನಾವು ಸೊರಬ ಕ್ಷೇತ್ರಕ್ಕೆ ತಾರತಮ್ಯವನ್ನ ಮಾಡಿಲ್ಲ ಎಂದು ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ.